ಹಲೋ ಮಕ್ಳೇ, ನೋಡಿ ಇವತ್ತು ನಾನು ನಿಮ್ಗೋಸ್ಕರ ತಂದಿದ್ದೀನಿ 4 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ದ ಚಾಪ್ಟರ್ಸ್ ಗಿವನ್ ಇನ್ ದ ಬ್ಲೂ ಪ್ರಿಂಟ್. ಇದಿಷ್ಟನ್ನ ಸಾಲ್ವ್ ಮಾಡಿದ್ರೆ 4 ಮಾರ್ಕ್ಸ್ ಅನ್ನ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಒಂದಿಷ್ಟಂತೂ ನಿಮ್ಗೆ ಹೆಂಗಂದ್ರೆ ಲಡ್ಡು ಬಂದು ಬಾಯಿಗೆ ಬಿತ್ತಾ ಅಂತ ಅನ್ನೋ ತರ. ಯಾಕಂದ್ರೆ ನೋಡಿ, ಫಸ್ಟ್ ಚಾಪ್ಟರ್ ಇಲ್ಲಿ ನಿಮಗೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ ಇಂದ ಫಿಕ್ಸ್ಡ್ ಕ್ವೆಶನ್ ಬರುತ್ತೆ. ಗ್ರಾಫ್ 4 ಮಾರ್ಕ್ಸ್ ನಿಮಗೆ ಆಲ್ರೆಡಿ ಬಂದ್ಬಿಡ್ತು. ಸೊ ನೆಕ್ಸ್ಟ್ ಬರೋದು ನಿಮ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ಕೊಳ್ಳಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ಒಂದಿಷ್ಟು ಕ್ವೆಶನ್ಸ್ ಇಂಪಾರ್ಟೆಂಟ್ ಇರುತ್ತೆ, ರಿಪೀಟೆಡ್ ಕ್ವೆಶನ್ಸ್ ಆಗಿ ಕೇಳಿರ್ತಾರೆ. ಸೊ ಎಂತ್ ಟರ್ಮ್ಸ್ ಅಂತ ಕೊಟ್ಬಿಟ್ಟು ಅದರ ನಡುವೆ ರಿಲೇಷನ್ಸ್ ಇರುತ್ತೆ, ಆ ತರ ಕ್ವೆಶನ್ಸ್. ಅಥವಾ SN ರಿಲೇಷನ್ ಕೊಟ್ಬಿಟ್ಟು ಈ ತರ ನಂಬರ್ಸ್ನ 4 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ದು, 5 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ದು ಕ್ವೆಶನ್ಸ್. ಇದನ್ನೆಲ್ಲ ನಾನು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದೇ ತರ ನೋಡಿ, ಹೇಳಿದಲ್ಲ ಸಮ್ ಆಫ್ 4th and 8th ಟರ್ಮ್, ಆ ತರ ಕ್ವೆಶನ್ಸ್ ಇರುತ್ತೆ. ರೇಷಿಯೋ ಕ್ವೆಶನ್ಸ್ ಕೂಡ ಕೇಳ್ಬೋದು. ಆಮೇಲೆ ನೋಡಿ, 6th ಟರ್ಮ್ ಇಸ್ 1 more ದೆನ್ ಟ್ವೈಸ್ ದ 3rd ಟರ್ಮ್ ಅಂತ ಹೇಳಿದ್ದಾರೆ. ಈ ತರ ರಿಲೇಷನ್ ಇರೋ ಕ್ವೆಶನ್ಸ್ ಜಾಸ್ತಿ ಇರುತ್ತೆ. ನೀವು ಈಕ್ವೇಶನ್ ಬರೆದು ಎರಡು ಈಕ್ವೇಶನ್ ನ ಸಾಲ್ವ್ ಮಾಡೋ ತರ. ಅಥವಾ ಒಂದೊಂದ್ಸರಿ ಏನಾಗುತ್ತಂದ್ರೆ ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ಯೂಸ್ ಮಾಡ್ಕೊಂಡು n ಟರ್ಮ್ಸ್ ಇಲ್ಲಿ ಹೇಳಿದ್ದಾರೆ ನೋಡಿ, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಈ ತರ ರಿಲೇಷನ್ ಕೊಟ್ಬಿಟ್ಟು AP ಕಂಡು ಹಿಡಿದು ನೀವು ಕೇಳಿದ ಕ್ವೆಶನ್ಗೆ ಆನ್ಸರ್ ಮಾಡೋ ತರ ಕ್ವೆಶನ್ಸ್ ಇರುತ್ತೆ 4 ಮಾರ್ಕ್ಸ್ಗೆ. ಟ್ರಯಾಂಗಲ್ ಚಾಪ್ಟರ್ಗೆ ಬಂದ್ರೆ ನೋಡಿ, ಫಿಕ್ಸ್ಡ್ ಕ್ವೆಶನ್ ಅಂದ್ರೆ 4 ಪ್ರೂಫ್ ಇದೆ. 4 ಪ್ರೂಫ್ ಅಲ್ಲಿ ಯಾವ್ದಾದ್ರು ಒಂದು ನೀವು ಮಾಡ್ಬೇಕಾಗತ್ತೆ, ಆರ್ ಕ್ವೆಶನ್ ಅವರು ಕೊಟ್ಟಿರ್ತಾರೆ. ಸೊ ಸ್ಟೇಟ್ ಅಂಡ್ ಪ್ರೂಫ್, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಇದೆ, SAS ಕ್ರೈಟೀರಿಯಾ, SSS ಕ್ರೈಟೀರಿಯಾ, AAA ಕ್ರೈಟೀರಿಯಾದು ಕ್ವೆಶನ್ ಇರುತ್ತೆ. ನಾನು ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ. ಸೊ ಇವನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮತ್ತೆ 4 ಮಾರ್ಕ್ಸ್ ನಿಮಗೆ ಬಂತು. ಸೊ ಫಿಕ್ಸ್ಡ್ ಕ್ವೆಶನ್ ಟ್ರಯಾಂಗಲ್ ಇಂದ ಮತ್ತೆ ಗ್ರಾಫ್ ಇಂದ ಲೀನಿಯರ್ ಇಕ್ವೇಶನ್ ಇಂದ 4 ಮಾರ್ಕ್ಸ್ 8 ಮಾರ್ಕ್ಸ್ ನಿಮಗೆ ಬಂತು. ಇನ್ನೂ 4 ಮಾರ್ಕ್ಸ್ ಬರೋದು ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ. ನಿಮಗೆ ನೀಟಾಗಿ ಈಕ್ವೇಶನ್ ಸಾಲ್ವ್ ಮಾಡಕ್ ಬಂದ್ರೆ ಸಾಕು, ನೀವು ಆರಾಮಾಗಿ ಮಾಡ್ತೀರಾ. ಆಮೇಲೆ ನೆಕ್ಸ್ಟ್ ಚಾಪ್ಟರ್ ಬಂದು ನಿಮಗೆ 4 ಮಾರ್ಕ್ಸ್ಗೆ ಇರೋದು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ. ಅದರಲ್ಲಿ ನೋಡಿ, ಡಯಾಗ್ರಾಮ್ ಬರೋದು ಅಂದ್ರೆ ನಿಮ್ಗೆ ಹೇಳಿದಿನಲ್ಲ, ಟ್ರಯಾಂಗಲ್ಸ್ ಫಿಕ್ಸ್ ಆಗಿ ಗೊತ್ತಾದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಈ ಕ್ವೆಶನ್ ನೋಡಿ, ವಿಂಡ್ ಮಿಲ್ಸ್ ಅಂತ ಹೇಳಿದ್ದಾರೆ, ಐದರ್ ಸೈಡ್ ಆಫ್ ದ ಮೌಂಟೇನ್. ಸೊ ಒಂದು ಮೌಂಟೇನ್ ಈ ಕಡೆ ಒಂದು ವಿಂಡ್ ಮಿಲ್, ಈ ಕಡೆ ಒಂದು ವಿಂಡ್ ಮಿಲ್. ಅಥವಾ ಟವರು, ಈ ಕಡೆ ಒಂದು ಕಾರು, ಈ ಕಡೆ ಒಂದು ಕಾರು. ಅಥವಾ ಲೈಟ್ ಹೌಸ್, ಈ ಕಡೆ ಒಂದು ಶಿಪ್, ಈ ಕಡೆ ಒಂದು ಶಿಪ್, ಈ ತರ ಇರ್ಬೋದು. ಅಥವಾ ಒಂದ್ ಸೈಡ್ಗೆ ಮೌಂಟೇನು, ಟವರು, ಬಿಲ್ಡಿಂಗ್ ಎಲ್ಲ ಹಾಕ್ಬಿಡಿ, ಇನ್ನೊಂದ್ ಕಡೆ ಶಿಪ್ಪು, ಕಾರು, ವಿಂಡ್ ಮಿಲ್ ಎಲ್ಲ ಹಾಕ್ಬಿಡಿ. ಈ ತರ ಕ್ವೆಶನ್ಸ್, ಅವ ಎರಡರ ನಡುವಿನ ಡಿಸ್ಟೆನ್ಸ್ ತರ ಕ್ವೆಶನ್ ಕೇಳ್ತಾರೆ. ಯೂಶಲಿ 4 ಮಾರ್ಕ್ಸ್ ಅಲ್ಲಿ ನಿಮಗೆ ಬಿಟ್ಸ್ ಅಲ್ಲಿ ಕ್ವೆಶನ್ ಕೇಳ್ತಾರೆ, ಇದು ಕಂಡಿಡೀರಿ, ಇದು ಕಂಡಿಡೀರಿ, ಇದು ಕಂಡಿಡೀರಿ ಅಂತ. ಅಂದ್ರೆ ಹೈಟ್ ಆಫ್ ದ ಬಿಲ್ಡಿಂಗು, ಹೈಟ್ ಆಫ್ ದ ಟವರು, ಡಿಸ್ಟೆನ್ಸ್ ಬಿಟ್ವೀನ್ ದ ಟವರು, ಈ ತರ ಪ್ರಶ್ನೆಗಳು ಬಿಟ್ಸ್ ಅಲ್ಲಿ ಇರ್ತವೆ. ಆ ಬಿಟ್ಸ್ಗೆ ನೀವು ನೀಟಾಗಿ ಆನ್ಸರ್ ಮಾಡಬೇಕು. ವರ್ಡ್ಸ್ ಅಲ್ಲಿ ಬರೆದು ಬಾಕ್ಸ್ ಅಲ್ಲಿ ಹಾಕಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಟ್ರಯಾಂಗಲ್ ಐಡೆಂಟಿಫೈ ಆಗ್ಬೇಕು ಅಷ್ಟೇ. ನಿಮಗೆ ಹೆಂಗೆ ಐಡೆಂಟಿಫೈ ಆಗುತ್ತಪ್ಪ, ಆಂಗಲ್ ನೋಡ್ಕೊಳ್ಳಿ. ಆಂಗಲ್ ಆಫ್ ಎಲಿವೇಶನ್ ಅಥವಾ ಡಿಪ್ರೆಷನ್ ನೋಡ್ಕೊಂಡು ನೀವು ಟ್ರಯಾಂಗಲ್ ಫಿಗರ್ ಔಟ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಮಾಡ್ಬೋದು. ನೋಡಿ, ಒಂದೊಂದ್ಸರಿ ಡಯಾಗ್ರಾಮ್ ಈಸಿಯಾಗಿ ಕೊಟ್ಬಿಟ್ಟಿರ್ತಾರೆ, ಯೂಶಲಿ ಡಯಾಗ್ರಾಮ್ ಕೊಡ್ತಾರೆ. ಡಯಾಗ್ರಾಮ್ ನೋಡ್ಕೊಂಡ್ರೆ ನೀವು ಈಸಿಯಾಗಿ ಕ್ವೆಶನ್ ನ ಸಾಲ್ವ್ ಮಾಡ್ಬೋದು. ಕ್ವೆಶನ್ ಉದ್ದ ಅನ್ಸ್ಬೋದು, ಆದ್ರೆ ಮೇನ್ ಆಗಿರೋದಂದ್ರೆ ಟ್ರಯಾಂಗಲ್ ಐಡೆಂಟಿಫಿಕೇಶನ್. ಟ್ರಯಾಂಗಲ್ ಐಡೆಂಟಿಫೈ ಆದ್ರೆ ನೀವು ಕೇಳಿರೋ ಪ್ರಶ್ನೆನ ನೀಟಾಗಿ ಸಾಲ್ವ್ ಮಾಡ್ತೀರಾ. ನೋಡಿ, ಡಯಾಗ್ರಾಮ್ ನೋಡಿ ಭಯ ಪಡಬಾರ್ದು. ಹೇಳಿದ್ದೇನು, ಆಂಗಲ್ ಗೊತ್ತಾಗ್ಬೇಕು, ಟ್ರಯಾಂಗಲ್ ಗೊತ್ತಾಗ್ಬೇಕು. ಅಷ್ಟು ಮಾಡಿದ್ರೆ ನಿಮ್ಗೆ ಯಾವುದೇ ತರ ಪ್ರಶ್ನೆ ಇರಲಿ ಸಾಲ್ವ್ ಮಾಡ್ತೀರಾ. ಇನ್ನೊಂದ್ ತರ ಕ್ವೆಶನ್ ಅಂದ್ರೆ ಸ್ಪೀಡ್ ಮೇಲೆ ಕ್ವೆಶನ್ ಇರುತ್ತೆ. ಈ ತರ ಡಯಾಗ್ರಾಮ್ ಕೊಟ್ಬಿಟ್ಟು ಏರ್ಕ್ರಾಫ್ಟ್ ಇರುತ್ತೆ, ಡ್ರೋನ್ ಇರುತ್ತೆ, ಹಾಟ್ ಏರ್ ಬಲೂನ್ ಇರುತ್ತೆ, ಕಾರ್ ಇರುತ್ತೆ, ಅದ್ರ ಸ್ಪೀಡ್ ಕೇಳೋ ಚಾನ್ಸಸ್ ಇರುತ್ತೆ. ಈ ತರ ಇಲ್ಲಾಂದ್ರೆ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದೆ ಅಥವಾ ಟೈಮ್ ಎಷ್ಟು ತಗೊಂಡಿದೆ ಅನ್ನೋ ತರ ಕ್ವೆಶನ್ ಕೂಡ ಕೇಳ್ತಾರೆ. ಇಲ್ಲೂ ಕೂಡ ಬೇರೆ ಏನಿಲ್ಲ, ಅದು ಒಂದೇ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಅದೊಂದು ಫಾರ್ಮುಲಾ ಒಂದು ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ. ಆದ್ರೆ ಇಲ್ಲೂ ಕೂಡ ನೀವೇ ಟ್ರಯಾಂಗಲ್ ಐಡೆಂಟಿಫೈ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ಸರಿನಾ? ಜಾಸ್ತಿ ಕಷ್ಟ ಆಗಲ್ಲ, ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಏನೇ ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಬರುತ್ತೆ. ಸಿಕ್ಕಿದ ಎಲ್ಲ ಕ್ವೆಶನ್ಸ್ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. LBA ಮಾಡೆಲ್ ಪೇಪರ್ಸ್ ಟೆಕ್ಸ್ಟ್ ಬುಕ್, ಇಷ್ಟು ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಆಲ್ರೆಡಿ ತೋರಿಸಿದೀನಿ, ಯಾವ ತರ ಕ್ವೆಶನ್ ಬರುತ್ತೆ ನಿಮ್ಗೆ ಅಂತ. ಇವೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ತಾನೆ? ಪಕ್ಕಾನಾ? ಸೊ ಈ 4 ಮಾರ್ಕ್ಸ್ ಕ್ವೆಶನ್ ಅಲ್ಲಿ 8 ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಜೇಬ್ಗಿದೆ. ಹೇಳಿದ್ದೀನಿ, 8 ಮಾರ್ಕ್ಸ್ ಆಲ್ರೆಡಿ ಜೇಬ್ಗಿದೆ. ಸೊ ಇಲ್ಲಿ ಬರೀರಿ 8 ಔಟ್ ಆಫ್ 16 ಅಂತ ಆಲ್ರೆಡಿ ಬಂದ್ಬಿಡಿ. ಯಾಕಂದ್ರೆ 8 ಮಾರ್ಕ್ಸ್ ನಿಮಗೆ ಪಕ್ಕಾ ಬರುತ್ತೆ ಅನ್ನೋದು ಫಿಕ್ಸ್ ಮಾಡ್ಕೊಂಬಿಡಿ. ಉಳ್ಕಿದ್ದು 8 ಮಾರ್ಕ್ಸ್ ನ ನೀವು ಆರಾಮಾಗಿ ತೆಗಿಬಹುದು, ಕಷ್ಟ ಅಲ್ಲ. ಓಕೆನಾ? ಸೊ 16ಗೆ ನಿಮ್ಗೆ ಮಿನಿಮಮ್ ಅಂದ್ರೆ 8 ಮಾರ್ಕ್ಸ್ ಬರಲೇಬೇಕು. ಮಿನಿಮಮ್ ಅದು, ಆಯ್ತಾ? ಅದು 50% ಸ್ಕೋರ್ ನಿಮ್ಗೆ ಬಂದಂಗೆ. ಉಳ್ಕಿದ 8 ಮಾರ್ಕ್ಸ್ ನ ನೀವು ಸಾಲ್ವ್ ಮಾಡ್ಬೇಕು. ಅಷ್ಟೊಂದೇನು ಕಷ್ಟ ಅಲ್ಲ. ಮಾಡ್ತೀರಾ ತಾನೆ? ಏನು ಭಯ ಇಲ್ಲ ತಾನೆ? ಸೊ ಕಾಮೆಂಟ್ ಅಲ್ಲಿ ಹೇಳಿ ಫುಲ್ ಮಾರ್ಕ್ಸ್ ಅಂತ.
ಸೊ ಇದು ನಾನು ಕವರ್ ಮಾಡಿದ್ದು 4 ಮಾರ್ಕ್ಸ್ದು ಇಂಪಾರ್ಟೆಂಟ್ ಕ್ವೆಶನ್ಸು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.